ಕ್ರೀಡಾಂಗಣದ ಸುತ್ತ ಲಕ್ಷ ಲಕ್ಷ ಜನ ನೆರೆದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಾವಳಿ ಶುರುವಾಗಲಿದ್ದು ದೇಶದ ವಿವಿಧ ಭಾಗಗಳಿಂದ ಅಭಿಮಾನಿಗಳು ಆಗಮಿಸಿದ್ದಾರೆ. ರಾಜ್ಯದಿಂದಲೂ ಅಪಾರ ಸಂಖ್ಯೆಯ ಕ್ರೀಡಾಭಿಮಾನಿಗಳು ತೆರಳಿದ್ದು ಆರ್ಸಿಬಿ ತಂಡಕ್ಕೆ ಶುಭ ಕೋರುತ್ತಿದ್ದಾರೆ. ಕರ್ನಾಟಕ ಮಂದಿ ನಮ್ಮ ಭಾಷೆನೂ ಬಿರ್ಸ, ನಮ್ಮ ಮಂದಿ ಭಾಳ ಹುಂಬ, ನಮ್ಮ ವಿರಾಟ್ ಕೊಹ್ಲಿನೂ ಭಾಳ ಕೆಟ್ಟ ಹುಂಬ. ಈ ಸಲ ತಗೊಂಡ್ ಹೋಗೋರಂದ್ರ ತಗೊಂಡ್ ಹೋಗ. ಹದಿನೆಂಟು ವರ್ಷಗಳ ಕಾತುರದ ಆಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ವಿಜಯನಗರದ ಬಿಜಿಎಸ್ ಗ್ರೌಂಡ್ನಲ್ಲಿ ಕ್ರಿಕೆಟ್ ಲೈವ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬಿಗ್ ಎಲ್ಇಡಿ ಸ್ಕ್ರೀನ್ ಮೂಲಕ ಮ್ಯಾಚ್ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಪಂದ್ಯ ವೀಕ್ಷಣೆಗೆ 10,000 ಜನರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದ್ದು ಮೈದಾನದ ಸುತ್ತ ಆರ್ಸಿಬಿ ಹಾಗೂ ಕರ್ನಾಟಕ ಬಾವುಟಗಳು ರಾರಾಜಿಸುತ್ತಿವೆ. ಇದು ಪ್ರತಿಭಾಗೋಸ್ಕರ ಬನ್ನಿ ಮೇಡಮ್. ದೇಶದಾದ್ಯಂತ ಆರ್ಸಿಬಿ ಗೆಲುವಿಗೆ ಶುಭ ಹಾರೈಕೆ, ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಇತ್ತ ಬೆಂಗಳೂರಿಂದ ಗುಜರಾತ್ನ ಅಹಮದಾಬಾದ್ಗೆ ತೆರಳುತ್ತಾ ಇದ್ದ ವಿಮಾನದಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ. ನಟಿ ಹಾಗೂ ಮಾಡೆಲ್ ಸೌಂದರ್ಯ ಗೌಡ ಫ್ಲೈಟ್ ಒಳಗೆ ಈ ಸಲ ಕಪ್ ನಮ್ದೆ, ಆರ್ಸಿಬಿ ಕಪ್ ಗೆಲ್ಲಲಿದೆ ಅಂತ ಸಂಭ್ರಮಿಸಿದ್ದಾರೆ. ಇದಕ್ಕೆ ಪ್ರಯಾಣಿಕರು ಜೈ ಆರ್ಸಿಬಿ ಅಂತ ಶುಭ ಹಾರೈಸಿದ್ದಾರೆ. ಆರ್ಸಿಬಿ ಗೆಲುವಿಗಾಗಿ ಚಾಮರಾಜನಗರದಲ್ಲಿ ಮಲೆ ಮಾದಪ್ಪನಿಗೆ ಅಭಿಮಾನಿಯೊಬ್ಬರು ಮುಡಿ ಕೊಟ್ಟಿದ್ದಾರೆ. ಶಶಿಕುಮಾರ್ ಅನ್ನೋರು ಮಾದಪ್ಪನಿಗೆ ಪೂಜೆ ಮಾಡಿಸಿ ಈಡುಗಾಯಿ ಹೊಡೆದು ಈ ಬಾರಿ ಕಪ್ ನಮ್ದೇ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತೋರ್ಸ ಯಾವನವನು ಮುಟ್ಟಾಳ. ಈಗಾಗಲೇ ಐಪಿಎಲ್ ಪಂದ್ಯಾವಳಿಯ ಆರಂಭ ಆಗ್ತಾ ಇರುವಂತದ್ದು. ಈಗಾಗಲೇ ಪಂಜಾಬ್ ಟಾಸ್ ಅನ್ನ ವಿನ್ ಆಗಿ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಈಗಾಗಲೇ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಏನಾಗುತ್ತೆ ಇವತ್ತಿನ ಮ್ಯಾಚ್ ಅನ್ನುವಂಥದ್ದು. ಈಗಾಗಲೇ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿರುವಂತಹ ಪಂಜಾಬ್ ಒಂದ್ ಕಡೆಯಾದ್ರೆ, ಮತ್ತೊಂದು ಕಡೆ ಪಂದ್ಯಾವಳಿಯ ಹಿನ್ನೆಲೆಯಲ್ಲಿ ಆರ್ಸಿಬಿ ತಂಡದ ಗೆಲುವಿಗಾಗಿ ಶಿವಮೊಗ್ಗದ ರವೀಂದ್ರನಗರದಲ್ಲಿರುವ ಶ್ರೀ ಗಣಪತಿ ದೇಗುಲದಲ್ಲಿ ಆರ್ಸಿಬಿ ಅಭಿಮಾನಿಗಳು ಪೂಜೆಯನ್ನ ಸಲ್ಲಿಸಿದ್ದಾರೆ. ದಾವಣಗೆರೆಯಲ್ಲೂ ಕೈದಾಳೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಆರ್ಸಿಬಿ ಅಭಿಮಾನಿಗಳು ಪೂಜೆಯನ್ನ ಸಲ್ಲಿಸಿ ಈ ಬಾರಿ ಕಪ್ ನಮ್ದೇ ಅಂತ ಘೋಷಣೆ ಹಾಕಿದ್ದಾರೆ. ಹಾಸನದಲ್ಲೂ ಕಾಲೇಜು ಯುವಕ ಯುವತಿಯರು ಆರ್ಸಿಬಿ ಪರ ಜೈಕಾರ ಹಾಕಿದ್ದಾರೆ. ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲತ್ತೆ ಅನ್ನುವ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲೂ ಆರ್ಸಿಬಿ ಬೆಂಬಲಿಸಿ ಅಭಿಮಾನಿಗಳು ಬೈಕ್ ರ್ಯಾಲಿ ನಡೆಸಿದ್ದಾರೆ. ಆರ್ಸಿಬಿ ಜರ್ಸಿ ಧರಿಸಿ ಪೋಸ್ಟರ್ ಹಿಡಿದು ಜೈಕಾರ ಹಾಕಿದ್ದಾರೆ. ಬೀದರ್ನ ಹೈದರಾಬಾದ್ನ ವಾಟರ್ ಪಾರ್ಕ್ನಲ್ಲಿ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದು ಮಣ್ಣೆತ್ತೋದು ಜೆಸಿಬಿ, ಕಪ್ ಗೆಲ್ಲೋದು ಆರ್ಸಿಬಿ ಅನ್ನುವ ಪಂಚ್ ಡೈಲಾಗ್ ಹೊರಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಆರ್ಸಿಬಿ ಅಭಿಮಾನಿಯೊಬ್ಬರು ಆರ್ಸಿಬಿ ಗೆದ್ರೆ ವಡಾಪಾವ್ ಉಚಿತವಾಗಿ ನೀಡಲಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ. ಗ್ರಾಮದ ಮಹಾಲಕ್ಷ್ಮಿ ವಡಾಪಾವ್ ಸೆಂಟರ್ ಮಾಲೀಕ ಅರುಣ್ ಶಿತೋಡಿ ಆಫರ್ ಕೊಟ್ಟಿದ್ದು 18 ವರ್ಷಗಳ ಬಳಿಕ ಕನಸು ನನಸಾಗುವ ಭರವಸೆ ಮೂಡಿದೆ. ಹೀಗಾಗಿ ಆರ್ಸಿಬಿ ಗೆದ್ರೆ ಅದೇ ಖುಷಿಯಲ್ಲಿ ಫ್ರೀ ಆಗಿ ನಾವು ವಡಾಪಾವ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡಕ್ಕೆ ಸಪೋರ್ಟ್ ಮಾಡುವಂತೆ ಗ್ರಾಮಸ್ಥರು ಡಂಗೂರ ಸಾರಿರುವಂತಹ ಘಟನೆ ದೊಡ್ಡಬಳ್ಳಾಪುರದ ತಿರುಮಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ.
ಗ್ರಾಮದಲ್ಲಿ ತಮಟೆ ಹೊಡೆದು ಆರ್ಸಿಬಿಗೆ ಸಪೋರ್ಟ್ ಮಾಡಿ ಅನ್ನುವಂತಹ ಡಂಗೂರ ಸಾರಲಾಗಿದೆ. ಪಂದ್ಯ ವೀಕ್ಷಣೆಗಾಗಿ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೈಸೂರಲ್ಲಿ ವಿಶೇಷ ಚೇತನ ಯುವಕನೊಬ್ಬ ಆರ್ಸಿಬಿ ಗೆಲುವಿಗಾಗಿ ಶುಭ ಹಾರೈಸಿದ್ದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರುವ ಅಲೋಕ್ ಜೈನ್ ಆರ್ಸಿಬಿ ಫ್ಲಾಗ್ ಹಿಡಿದು ವಿಶ್ ಮಾಡಿದ್ದಾರೆ. ಈ ಬಾರಿ ನಮ್ಮ ತಂಡ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲೂ ಆರ್ಸಿಬಿ ತಂಡ ಗೆಲ್ಲಲಿ ಅಂತ ವಿಶೇಷ ಹೋಮ ಹವನ ಮಾಡಿಸಲಾಗಿದೆ. ನಗರದ ವಾಸವಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿಶೇಷ ಪೂಜೆ ಹೋಮ ನಡೆಸಿ 18 ವರ್ಷಗಳ ಕನಸು ನನಸಾಗಲಿ ಅಂತ ಹರಕೆ ಹೊತ್ಕೊಂಡಿದ್ದಾರೆ. ಆರ್ಸಿಬಿ ಗೆಲುವಿಗಾಗಿ ಅಭಿಮಾನಿಯೊಬ್ಬರು ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಬೆಳಗಾವಿಯ ಗೊಡಚಿ ಗ್ರಾಮದ ವೀರಭದ್ರೇಶ್ವರ ದೇಗುಲದಲ್ಲಿ ಪೂಜೆ ಮಾಡಿ 3 ಸುತ್ತು ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಇನ್ನು ಯಾದಗಿರಿಯಲ್ಲಿ ಆರ್ಸಿಬಿ ತಂಡಕ್ಕೆ ಶ್ರೀರಾಮ ವೇಷಧಾರಿ ಶುಭ ಹಾರೈಸಿದ್ದಾರೆ. ಶ್ರೀರಾಮ ವೇಷಧಾರಿ ಬಸವಲಿಂಗಪ್ಪ ಈ ಬಾರಿ ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಮನಗರದ ಚನ್ನಪಟ್ಟಣದಲ್ಲಿ ಆರ್ಸಿಬಿ ಅಭಿಮಾನಿಗಳು ಕೊಲ್ಲಾಪುರದಮ್ಮನಿಗೆ ಆರ್ಸಿಬಿ ಜಯ ಗಳಿಸಲಿ ಅಂತ ಪೂಜೆ ಮಾಡಿಸಿದ್ರು. ಪೂಜೆ ವೇಳೆ ತಾಯಿ ಕೊಲ್ಲಾಪುರದಮ್ಮ ಬಲಗಡೆ ಹೂ ಪ್ರಸಾದ ನೀಡಿದ್ದು ಅಭಿಮಾನಿಗಳು ಹರ್ಷಗೊಂಡಿದ್ದಾರೆ. ಬಳಿಕ ದೇಗುಲದಲ್ಲಿ ಸಿಹಿ ಹಂಚಿ ಆರ್ಸಿಬಿಗೆ ಜೈಕಾರ ಕೂಗಿತು. ಕ್ರಿಕೆಟ್ ಜಗತ್ತು ಬಹು ನಿರೀಕ್ಷಿತವಾಗಿ ಕಾಯ್ತಾ ಇರ್ತಕ್ಕಂಥ ಕ್ಷಣ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ. ಇನ್ನು ಸಂಜೆ 7:30ಕ್ಕೆ IPL 18ರ ಆವೃತ್ತಿ ಫೈನಲ್ ಆರಂಭ ಆಗ್ತಾ ಇದೆ. 18 ಕಪ್ ನಮ್ಮದಾಗಬೇಕು ಅಂತೇಳಿ ಶ್ರೀ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದೇವಸ್ಥಾನದಲ್ಲಿ ಪಡಮಟ್ಟು ಪೂಜೆಯನ್ನು ಸಲ್ಲಿಸಿದ್ದೇವೆ. ಕೊಹ್ಲಿಗೆ ಬಲ ಬರಲಿ, ಜಿತೇಶ್ಗೆ ಬಲ ಬರಲಿ, ಹೇಜಲ್ವುಡ್ 3 ವಿಕೆಟ್ಗಳನ್ನ ಪಡ್ಕೊಳ್ಳಿ, ಹಾಗೆ ರಜತ್ ಪಟಿದಾರ್ ಸೆಂಚುರಿನ ಬಾರಿಸಲಿ, ಮತ್ತೆ ಎಲ್ಲ RCB ಅಭಿಮಾನಿಗಳ ಬಹು ನಿರೀಕ್ಷಿತ 18 ನಮ್ಮದಾಗಬೇಕು ಅನ್ನುವಂತ ಒಂದು ಆಶಯವನ್ನು ಹೊತ್ತು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ. ಸಿಹಿಯನ್ನು ಹಂಚಿದ್ದೇವೆ. ತಾಯಿ ಇವತ್ತು ಬಲಗಡೆಯಲ್ಲಿ ಹೂವನ್ನು ಕೊಟ್ಟಿದ್ದಾಳೆ. ನಮಗೆ ಬಹಳ ಕೋಟ್ಯಾಂತರ ಅಭಿಮಾನಿಗಳ ಆರೈಕೆ ಇವತ್ತು ನೆರವೇರಲಿ ಅಂತೇಳಿ ಆಶಿಸಿದ್ದೇವೆ. ಈಗ ಎಲ್ಲೆಲ್ಲೂ ಆರ್ಸಿಬಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. IPL ಫೈನಲ್ ಮ್ಯಾಚ್ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ಪಬ್ಗಳಲ್ಲಿ ಆರ್ಸಿಬಿ ಪಂದ್ಯ ವೀಕ್ಷಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಚರ್ಚ್ ಸ್ಟ್ರೀಟ್ನ ಪಬ್ಗಳಲ್ಲಿ ಬಿಗ್ ಸ್ಕ್ರೀನಿಂಗ್ ಅಳವಡಿಕೆ ಮಾಡಲಾಗಿದೆ. ಇದರ ಜೊತೆಗೆ ಸ್ಪೆಷಲ್ ಆಫರ್ ಅನ್ನು ಕೂಡ ನೀಡಲಾಗಿದೆ. ಬಿಲ್ನ ಮೇಲೆ 10% ಡಿಸ್ಕೌಂಟ್ ಕೊಡಲಾಗಿದೆ. ಈಗಾಗಲೇ ಮ್ಯಾಚ್ ವೀಕ್ಷಣೆಗೆ ಅಭಿಮಾನಿಗಳು ಫ್ರೀ ಬುಕ್ಕಿಂಗ್ ಅನ್ನ ಮಾಡಿಕೊಳ್ತಿದ್ದಾರೆ. ಆರ್ಸಿಬಿ ಪಂಜಾಬ್ ಮ್ಯಾಚ್ ಹಿನ್ನೆಲೆ ಬೆಂಗಳೂರಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಅಂತ ಕಮಿಷನರ್ ದಯಾನಂದ್ ಹೇಳಿದ್ದಾರೆ. ಈ ಕುರಿತು ಮಾತಾಡಿರೋ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಪಂದ್ಯಾವಳಿ ನಂತರ ಕಾನೂನು ಉಲ್ಲಂಘನೆ ಆಗದ ಹಾಗೆ ಕ್ರಮ ಕೈಗೊಳ್ಳಲಾಗಿದೆ. ಸಂಭ್ರಮಾಚರಣೆ ವೇಳೆ ಯಾವುದೇ ಗಲಾಟೆ ಆಗದಂತೆ ಕ್ರಮ ವಹಿಸಲಾಗಿದೆ. ಜೊತೆಗೆ ಬೆಟ್ಟಿಂಗ್ ಬಗ್ಗೆಯೂ ಹದ್ದಿನ ಕಣ್ಣಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದರ ಒಂದು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಇತರ ಕಡೆಗಳಲ್ಲಿ ಒಂದು ಮನೆಗಳಲ್ಲಿ ಕೂಡ ಎಲ್ಲರೂ ಕೂಡ ಇದನ್ನು ಇವತ್ತು ನೋಡ್ಬೋದು. ಹೀಗಾಗಿ ಬೆಂಗಳೂರು ನಗರ ಪೊಲೀಸರು ಈ ಸಂದರ್ಭದಲ್ಲಿ ನಗರದಾದ್ಯಂತ ಕಟ್ಟೆಚ್ಚರವನ್ನು ವಹಿಸ್ತಾರೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಅವರು ನೋಡಿಕೊಳ್ಳಿಕ್ಕೆ ಈಗಾಗಲೇ ಸೂಚನೆಗಳನ್ನು ಕೊಡಲಾಗಿದೆ. ಜೊತೆಗೆ ಅವಶ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಇದಕ್ಕೆ ನಿಯೋಜಿಸಲಾಗಿದೆ. ಪ್ರಮುಖವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಈ ಒಂದು IPL ಪಂದ್ಯಾವಳಿ ಅಥವಾ ಅದಾದ ನಂತರದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವುದೇ ಕಾನೂನುಗಳ ಉಲ್ಲಂಘನೆ ಆಗದ ರೀತಿಯಲ್ಲಿ, ಜೊತೆಗೆ ಈ ಸಂಭ್ರಮಾಚರಣೆಗಳು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಹಾಗೂ ಇತರರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲತೆ ತೊಂದರೆ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ.